ಬಯಲು ಶೌಚಾಲಯ ಮುಕ್ತ ಮಾಡುವುದೇ ಅಂತಾರಾಷ್ಟ್ರೀಯ ಶೌಚಾಲಯ ದಿನ. ಜಗನ್ನಾಥ್ ಪುಟ್ಟಿ ಪಂಚಾಕ್ಷರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳಿಂದ ವಿಶ್ವ ಶೌಚಾಲಯ ದಿನದ ಅಂಗವಾಗಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜಾಥಾ ಪಂಚಾಕ್ಷರಿ ಶಾಲೆಯಿಂದ ಗಾಂಧಿ ಚೌಕವರೆಗೂ ವಿದ್ಯಾರ್ಥಿಗಳಿಂದ ಶೌಚಾಲಯ ಜಾಗೃತಿ ಜಾಥಾವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಗನ್ನಾಥ್ ಬುಡ್ಡಿ ಮಾತನಾಡಿ, ಅಂತಾರಾಷ್ಟ್ರೀಯ ಶೌಚಾಲಯ ದಿನ ಅಂಗವಾಗಿ ಉತ್ತಮವಾದಂತಹ ಪರಿಸರದೊಂದಿಗೆ ಪರಿಸರವನ್ನು ನಾಶ ಮಾಡದೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಜನರಿಗೆ ಸಂದೇಶ ಮೂಡಿಸುವುದೇ ಈ ಜಾಥಾದ ಉದ್ದೇಶ ಎಂದು ತಿಳಿಸಿದರು. ಹಾಗೂ ಮಧುಮತಿ ಸಜ್ಜ ಶೆಟ್ಟಿ ಮಾತನಾಡಿ, ಶೌಚಾಲಯ ಎನ್ನುವುದು ಮನುಷ್ಯನ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿದೆ. ಆದರೆ ಬಹಳಷ್ಟು ಕಡೆ ಇಂದಿಗೂ ಶೌಚ ಮಾಡಲು ಬಯಲು ಪ್ರದೇಶಗಳಿಗೆ ತೆರಳುವ ಕ್ರಮವಿದೆ. ಜಗತ್ತಿನಲ್ಲಿ ಇನ್ನೂ ಸಾಕಷ್ಟು ಜನರು ಇಂತಹ ಮೂಲ ಸೌಕರ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂಬುದನ್ನು ತಿಳಿಸುವ ಉದ್ದೇಶದಿಂದ ವಿಶ್ವ ಶೌಚಾಲಯ ದಿನವನ್ನು ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಅರವಿಂದ್ ನಾಟೇಕಾರ್, ಮಧುಮತಿ ನಾಟೇಕಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶ್ರೀಮಂತರಾವ್ ಇಂಚುರೆ, NKS TV4 ನ್ಯೂಸ್, ಬೀದರ್. ಅಂತಾರಾಷ್ಟ್ರೀಯ ಶೌಚಾಲಯ ದಿನಾಚರಣೆ ಅಂಗವಾಗಿ 2001ರಿಂದ ಭಾರತ ಸರ್ಕಾರದ ಆದೇಶದ ಮೇರೆಗೆ ಪ್ರತಿ ವರ್ಷ ನವೆಂಬರ್ 19ರಂದು ಶೌಚಾಲಯ ದಿನಾಚರಣೆಯನ್ನು ನಡೆಸಬೇಕಾಗಿ ಸರ್ಕಾರದ ಸುಗ್ರೀವಾಜ್ಞೆ ಆಗಿರುತ್ತದೆ. ಅದಲ್ಲದೆ ಶೌಚಾಲಯ ಏಕಪ್ಪ ಅಂದರೆ ಮಾನವನ ಸುವ್ಯವಸ್ಥಿತವಾಗಿ ಯಾವುದೇ ರೀತಿಯ ಒಂದು ಆರೋಗ್ಯ ಹಾಳಾಗದೆ ಹಾಗೂ ಉತ್ತಮವಾದಂಥ ಪರಿಸರದ ಜೊತೆಗೆ ಪರಿಸರವನ್ನು ನಾಶ ಮಾಡಲಾರದೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಂತ ಜನರಿಗೆ ಸಂದೇಶವನ್ನು ಭಾರತ ಸರ್ಕಾರದ ಮುಖಾಂತರ ತಿಳಿಸಿರುತ್ತಾರೆ. ಇಂದು ವಿಶ್ವ ಶೌಚಾಲಯ ದಿನಾಚರಣೆಯಾಗಿದ್ದು, ಸ್ವತಂತ್ರ ಪೂರ್ವದಲ್ಲಿನ ಪರಿಸ್ಥಿತಿಯನ್ನು ಹೋಗಲಾಡಿಸಿ ಪರಿಸರವನ್ನು ನಿರ್ವಹಣೆ ಮಾಡುವಲ್ಲಿ ಮಕ್ಕಳಿಂದ ಜಾಗೃತಿ ಹಾಗೂ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದಕ್ಕಾಗಿ ನಾವು ಕಾರ್ಯಶೀಲರಾಗಿದ್ದೇವೆ.